ಮೂರು ಪಕ್ಷಗಳು ಅವರವರ ಶಾಸಕರುಗಳಿಗೆ ವಿಪ್ ಜಾರಿ ಮಾಡಿರುವಂತದ್ದು ಗೊತ್ತೇ ಇದೆ. ಇವತ್ತು ಯಾವ ರೀತಿಯ ಹೈ ಡ್ರಾಮಾ ನಡೆಯುತ್ತೆ? ಕಲಾಪ ಆರಂಭ ಆಗುವ ಸಮಯ ಆಗಿದೆ. 11 ಗಂಟೆ ಆಗಿದೆ. 11 ಗಂಟೆಗೆ ನಿಗದಿಯಾಗಿತ್ತು ಕಲಾಪ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಆಗಮಿಸಿದ ತಕ್ಷಣ ಆರಂಭ ಆಗತ್ತೆ. ಮೂರು ಪಾಳೆಯದಲ್ಲಿ ಶಸ್ತ್ರ ಸಜ್ಜಿತವಾಗಿ ಯುದ್ಧಕ್ಕೆ ರೆಡಿಯಾಗಿರೋ ರೀತಿಯ ಒಂದು ವಾತಾವರಣ ಇರೋದನ್ನ ಗಮನಿಸಬಹುದು. ಎಲ್ಲ ತಮ್ಮ ಶಾಸಕರನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಯಾವ ರೀತಿನಲ್ಲಿ ಸದನದಲ್ಲಿ ನಡ್ಕೊಳ್ಬೇಕು, ಯಾವ ರೀತಿ ಏನು ತಾವು ವಾಗ್ಯುದ್ಧಕ್ಕೆ ಸಿದ್ಧರಾಗಿರ್ಬೇಕು ಅಂತ ಕಲಾಪ ಆರಂಭ ಆಗೋದಕ್ಕೂ ಕೆಲವೇ ಕ್ಷಣಗಳ ಮುಂಚೆ ಸದಸ್ಯರ ನಡುವೆ ಅನೌಪಚಾರಿಕ ಮಾತುಕತೆ. ಏನ್ ಮಾಡ್ತಾರೆ ನಮ್ಮ ಮುಖಂಡರುಗಳು, ಏನ್ ಮಾಡ್ತಾರೆ, ನಾವೇನು ಮಾಡ್ಬೇಕು, ಯಾವ ರೀತಿ ಆದೇಶ ಪಾಲನೆ ಮಾಡಬೇಕು ಪಕ್ಷದ್ದು. ಮೂರು ಪಕ್ಷಗಳ ಶಾಸಕರುಗಳು ಸದನದಲ್ಲಿ ಹಾಜರಿದ್ದಾರೆ. ರೆಬೆಲ್ಸ್ ಇಲ್ಲ, ಗಮನಿಸ್ತಾ ಇದ್ದೀವಿ. ನಿನ್ನೆಯ ಚಿತ್ರಣ, ನಿನ್ನೆ ಸಾಯಂಕಾಲದ ಚಿತ್ರಣ, ಸಂಜೆ ಯಾವ ರೀತಿ ಗದ್ದಲ ಆಯ್ತು ಸದನದಲ್ಲಿ, ಯಾವ ರೀತಿ ಶ್ರೀಮಂತ ಪಾಟೀಲ್ ಅವರು ಬಿಜೆಪಿಯ ಲಕ್ಷ್ಮಣ ಸವದಿ ಜೊತೆ ಇದ್ದಂತ ಫೋಟೋಗಳನ್ನ ಪ್ರದರ್ಶನ ಮಾಡಿದ್ರು, ದೋಸ್ತಿ ಪಾಳ್ಯ ಅನ್ನೋದನ್ನ ಗಮನಿಸಿದ್ವಿ. ಇವತ್ತಿನ ಚಿತ್ರಣ ಈ ಸಮುದ್ರ ಉಕ್ಕೋದಕ್ಕೂ ಮುಂಚೆ, ಸುನಾಮಿ ಬರೋದಕ್ಕೂ ಮುಂಚೆ ಒಂಥರ ಶಾಂತ ರೀತಿಯಲ್ಲಿ ಇರುತ್ತಲ್ಲ, ಹಂಗ್ ಕಾಣ್ತಾ ಇದೆ ಇವತ್ತಿನ ಸದನದ ಚಿತ್ರಣ. ಅಥವಾ ಭರ್ಜರಿ ಮಳೆ ಹೊಡೆಯೋದಕ್ಕೂ ಮುಂಚೆ ಒಂದ್ ರೀತಿಯ ಮೋಡ ಕಟ್ಟುತ್ತಲ್ಲ, ಘನವಾದ ಮೋಡ, ಆ ತರ ಕಾಣಿಸ್ತಾ ಇದೆ. ಏನಾಗತ್ತೆ ಕಾದು ನೋಡೋಣ. ಅಧಿಕಾರಿಗಳು ಒಂದ್ ಕಡೆ ಆಗಮಿಸಿದ್ದಾರೆ, ಮತ್ತೊಂದು ಕಡೆ ಪತ್ರಕರ್ತರ ಗ್ಯಾಲರಿ. ಸೊ ಎಲ್ಲಾ ಶಾಸಕರುಗಳು ಕೂಡ ಆಗಮಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಲಾಪ ಆರಂಭ ಆಗತ್ತೆ. ಗವರ್ನರ್ ಅವರ ವಿಶೇಷಾಧಿಕಾರಿಗಳು ಉಪಸ್ಥಿತರಿದ್ದಾರೆ ಸದನದಲ್ಲಿ. ನಿನ್ನೆಯಿಂದನೂ ಕೂಡ ಉಪಸ್ಥಿತರಿರೋದನ್ನ ನಾವು ಗಮನಿಸಬಹುದು. ಗವರ್ನರ್ ಆಫೀಸ್ ಇಂದ ವಿಶೇಷಾಧಿಕಾರಿ ಆಗಮಿಸಿದ್ದಾರೆ. ಅವರು ಕೂಡ ಸದನದಲ್ಲಿ ಉಪಸ್ಥಿತರಿದ್ದಾರೆ. ಸದನದ ಇಂಚಿಂಚು ಕಲಾಪವನ್ನ ಅವರು ನೋಟ್ ಮಾಡ್ಕೋತಾರೆ. ಅದರ ಪ್ರತಿ ಡೀಟೇಲ್ಸ್ ಅನ್ನು ಕೂಡ ಗವರ್ನರ್ ಆಫೀಸಿಗೆ ತಲುಪಿಸ್ತಾರೆ. ನಮಗ್ ಗೊತ್ತು, ಸರ್ಕಾರದ ಸಂವಿಧಾನಾತ್ಮಕ ಮುಖ್ಯಸ್ಥರು ಗವರ್ನರ್ ಆಗಿರ್ತಾರೆ. ಹಾಗಾಗಿ ಇಡೀ ಸದನ ನಡೆಯುವ ರೀತಿಯನ್ನ ನೇರವಾಗಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅನ್ನ ಈ ಒಬ್ಬ ಅಧಿಕಾರಿಯ ಮುಖಾಂತರವಾಗಿ ಗವರ್ನರ್ ಪಡ್ಕೊಳ್ತಾರೆ. ಹಾಗಾಗಿ ರಾಜಭವನದ ಕಡೆಯಿಂದ ವಿಶೇಷ ಅಧಿಕಾರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಗೌರವಾನ್ವಿತ ವಿಧಾನಸಭಾಧ್ಯಕ್ಷರು ತಮ್ಮ ಕುರ್ಚಿಗೆ ಆಗಮಿಸಲಿದ್ದಾರೆ. ಬರ್ತಾ ಇದ್ದಾರೆ ರಮೇಶ್ ಕುಮಾರ್ ಅವರು. ಸ್ಪೀಕರ್ ಅವರು ಆಗಮಿಸಿದ್ದಾರೆ ಸದನಕ್ಕೆ. ಸದನ ಆರಂಭ ಆಗಿದೆ. ಸದನದ ಕಲಾಪ ಆರಂಭ ಆಗಿದೆ. ಮಾನ್ಯ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಚೇರ್ಗೆ ಆಗಮಿಸಿದ್ದಾರೆ. ಹಾಗೆಯೇ ಸ್ಪೀಕರ್ ಅವರು ಕೂಡ ಆಗಮಿಸಿದ್ದಾರೆ. ಕಲಾಪ ಆರಂಭ. ನಾನು ಸ್ವಲ್ಪ ಓದ್ದೆ, 11 ಗಂಟೆಗೆ ಒಳಗೆ ಬರಬೇಕು ಅನ್ನೋ ಕಾರಣಕ್ಕೆ ಅಲ್ಲಿಟ್ಟು ಬಂದಿದ್ದೇನೆ. ಪುನಃ ಹೋಗಿ ನಾನು ನೋಡಬೇಕಾಗುತ್ತೆ. ರೂಲಿಂಗ್ ಅನ್ನ ಪಾಯಿಂಟ್ ಆಫ್ ಆರ್ಡರ್ ಮೇಲೆ ರಿಸರ್ವ್ ಮಾಡಿದ್ದೇನೆ. ದಿನದ ಕಲಾಪದ ಮಧ್ಯದಲ್ಲಿ ನಾನು ಹೋಗಿ ಇನ್ನೊಂದ್ಸಲ ನೋಡಿ ಐ ಗಿವ್ ಮೈ ರೂಲಿಂಗ್. ಅಜೆಂಡಾ ಕಳಿಸ್ಕೊಟ್ಟಿದ್ದೇನೆ. ದಯಮಾಡಿ ಅಜೆಂಡಾನ ಪ್ರತಿಯೊಬ್ಬರೂ ಓದ್ಕೊಳ್ಳಿ. ಚರ್ಚೆ, ಉತ್ತರ, ಮತದಾನ ನನ್ನ ಕರ್ತವ್ಯ, ನನ್ನ ಕಚೇರಿ. ಪರೋಕ್ಷವಾಗಿ ನಮ್ಮ ಸ್ನೇಹಿತರುಗಳಾಗ್ಲಿ, ಮಾಧ್ಯಮದವರಾಗ್ಲಿ, ಈ ಕಡೆಯವರಾಗ್ಲಿ, ಆ ಕಡೆಯವರಾಗ್ಲಿ, ಮತದಾನಕ್ಕೆ ನಾನು ಎಲ್ಲೋ ಒಂದು ಕಡೆಗೆ ವಿಳಂಬ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಅರ್ಥ ಬರುವ ರೀತಿಯಲ್ಲಿ ಯಾರನ್ನಾದರೂ ಮಾತಾಡಿದ್ರೆ ನಾನು ಅವ್ರ ಬಗ್ಗೆ ಅನುಕಂಪ ಇಟ್ಕೊಳ್ತೇನಷ್ಟೇ. ಅಂತಹ ಅಗತ್ಯ, ಅಂತಹ ಕಷ್ಟ ನನಗೇನು ಬಂದಿಲ್ಲ. ನಾನು ಸ್ಪಷ್ಟವಾಗಿದ್ದೇನೆ.
ತಮ್ಮ ತಮ್ಮದೇ ಆದಂತಹ ಕಾರಣಗಳಿಗೆ ತಮ್ಮ ತಮ್ಮ ನಿಲುವುಗಳು ಬೇರೆ ಬೇರೆ ಇರಬಹುದು. ಅವು ಯಾವುವು ನನಗೆ ಸಂಬಂಧ ಇಲ್ಲ. ಕೆಲವರು ತಿಳಿದವರು ದೊಡ್ಡ ದೊಡ್ಡವರು ಎಲ್ಲ ಕೂಡ ವ್ಯಾಖ್ಯಾನ ಮಾಡಿ ಈಗಾಗಲೇ ಪತ್ರಿಕೆಯಲ್ಲಿ ಬಂದುಬಿಟ್ಟಿದ್ದಾರೆ. ನಾನು ಬಹಳ ಸ್ಪಷ್ಟವಾಗಿದ್ದೇನೆ. ಈಗ ಬೇರೆ ಯಾವ ವಿಷಯಕ್ಕೂ ಅವಕಾಶ ಇಲ್ಲ. ಚರ್ಚೆ ಪ್ರಾರಂಭ ಆಗುತ್ತೆ. ಮಾನ್ಯ ಸಭಾನಾಯಕರು ಚರ್ಚೆಯನ್ನು ಅವರು ಎಲ್ಲಿ ನಿಲ್ಲಿಸಿದ್ರೆ ಅಲ್ಲಿಂದ ಮುಂದುವರಿಸಬೇಕು. ದಯಮಾಡಿ ಎಲ್ಲರೂ ನನ್ನೊಡನೆ ಸಹಕರಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಸಾಧನ ನನ್ನೊಡನೆ ಸಹಕರಿಸದೆ ನಿಯಮಾವಳಿಗಳನ್ನು ಗಾಳಿಗೆ ತೂರಿಬಿಟ್ಟು ನೀವು ಅಥವಾ ನೀವು ನಿಮ್ಮ ಅನುಕೂಲಕ್ಕೆ ನಾನಿಲ್ಲಿ ನಡ್ಕೊಳ್ಬೇಕು ಅಂದ್ರೆ ನಾನು ಆ ಕೆಲಸಕ್ಕೆ ಸಿದ್ಧವಾಗಿಲ್ಲ. ನನಗೆ ಪಕ್ಷಪಾತ ವಹಿಸಬೇಕಾದಂತಹ ಸ್ಥಿತಿ ಬಂದಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಇಲ್ಲಿಯವರೆಗೆ ಹೇಗೆ ಬಂದಿದ್ದೇನೆ, ಈ ಕ್ಷಣಕ್ಕೂ ಹಾಗೆ ಇದ್ದೇನೆ. ಒಬ್ಬ ಮನುಷ್ಯನ ಚಾರಿತ್ರ್ಯ ವಧೆ ಮಾಡೋದು ಬಹಳ ಸುಲಭ. ನಾನಿವತ್ತು ಬೆಳಗ್ಗೆ ಮನೆಯಿಂದ ಬರಬೇಕಾಗಿದ್ರೆ ನನ್ನ ಸೊಸೆಯನ್ನು ನನ್ನ ಮಗಳಂತಲೇ ಕರೆಯೋದು. ಬಹಳ ನೆಮ್ಮದಿಯಿಂದ ತಮಾಷೆಗೆ ಇಲ್ಲ, ಅಪ್ಪ ವಿ ಹ್ಯಾವ್ ಗಾನ್ ರಿಚರ್ ಬೈ 12 crores ಟುಡೇ ಅಂತ ಹೇಳಿ. ಒಂದು ದಿವಸ ಕಲಾಪ ಮುಂದಕ್ಕೆ ಹಾಕಿದ್ರೆ 12 ಕೋಟಿ ಲಾಭನಂತೆ ನನಗೆ. ನನ್ನ ಪರ್ಸನಲ್ ಲೈಫನ್ನು ಯಾರಾದರೂ ಬಂದು ನೋಡಿದ್ರೆ ಎಷ್ಟು ಸಾವಿರ ಕೋಟಿ ಇಟ್ಕೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ. ಅಂಥ ಮೂರ್ಖರಿಗೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ. ಲಜ್ಜೆ ಬಿಟ್ಟು ಕೋಟ್ಯಾಂತರ ರೂಪಾಯಿಗಳನ್ನ ಸಂಗ್ರಹ ಮಾಡಿದವ್ರನ್ನ ಕೇಳಕ್ಕೆ ಈ ದೇಶದಲ್ಲಿ ಯಾರು ಗತಿನೇ ಇಲ್ಲ, ದಿಕ್ಕೇ ಇಲ್ಲ. ಎಲ್ಲ ಬಿಟ್ಟು ನನ್ನಂಥವ್ರ ಮೇಲೆ ಬರ್ತಾರೆ. ಇಂಥ ಲಕ್ಷ ಆಪಾದನೆಗಳು ಬಂದರೂ ಕೂಡ ಮೆಟ್ಟಿ ನಿಲ್ತಕ್ಕಂಥ ಧೈರ್ಯ ನನಗೆ ಜನ್ಮತಃ ನನ್ನ ತಾಯಿ ತಂದೆ ಕೊಟ್ಟಿದ್ದಾರೆ. ನನ್ನನ್ನು ರಕ್ಷಣೆ ಮಾಡಿದ ನನ್ನ ಜನ, ನನಗೆ ಜಾತಿ ಹಣ ಇಲ್ಲದೆ ಹೋದ್ರು ಯಾರು ನನ್ನ ನಿಲ್ಲಿಸಿದ್ರೆ ಅವ್ರು ನನಗೆ ಆ ಶಕ್ತಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಪರೋಕ್ಷವಾಗಿ ಅತ್ಯಂತ ಸೌಮ್ಯ ಭಾಷೆಯಲ್ಲಿ ಎಚ್ಚರ ನೀಡ್ತಾ ಇದ್ದೇನೆ. ನನ್ನ ಚಾರಿತ್ರ್ಯವಧೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರು 100 ಸಲ ಹಿಂದಿರುಗಿ ನೋಡ್ಕೊಳ್ಳಿ ನಿಮ್ಮ ಹಿನ್ನೆಲೆ ಹೇಗಿದೆ. ನಮ್ಮ ಸುದ್ದಿಗೆ ಬರಬೇಡಿ. ನಾನು ಇಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಬೇಕು ಅಂತ ಬಂದಿಲ್ಲ. ನಾನು ಆಡ್ತಕ್ಕಂಥ ಮಾತು, ಕೊಡ್ತಕ್ಕಂಥ ತೀರ್ಪು ಇತಿಹಾಸದಲ್ಲಿ ಉಳಿಬೇಕು ಅಂತ ಬಂದಿರ್ತಕ್ಕಂಥವ್ನು ನಾನು. ಇಷ್ಟಕ್ಕಿಲ್ಲಿ ಮುಗಿಸ್ತೇನೆ. ಚರ್ಚೆ ಪ್ರಾರಂಭ ಆಗಲಿ. ಮಾನ್ಯ ಸಭಾನಾಯಕರು ದಯಮಾಡಿ ಮುಂದುವರಿಸಬೇಕು. ನೋ ನೋ ಪ್ಲೀಸ್, ನೋ ಪ್ಲೀಸ್, ನೋ ಪ್ಲೀಸ್, ನೋ ಪ್ಲೀಸ್, ನೋ ಪ್ರಿವಿಲೇಜ್, ನಥಿಂಗ್, ನಥಿಂಗ್. ಡಿಸ್ಕಷನ್ಸ್ ನೀವು ಮುಂದುವರಿಸಿ ದಯಮಾಡಿ. ಐ ಕ್ಯಾನಾಟ್ ಬಿ ಗಿಲ್ಟಿ ಆಫ್ ಗೋಯಿಂಗ್ ರಾಂಗ್. ಸನ್ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ದಿನ ತಮ್ಮ ಒಂದು ಅನುಮತಿಯ ಮೇರೆಗೆ ವಿಶ್ವಾಸಮತದ ಯಾಚನೆಯನ್ನ ಮಂಡನೆಯನ್ನು ಮಾಡಿದ್ದೇನೆ. ನಾನು ಪ್ರಾರಂಭಿಕವಾಗಿ ಈ ಒಂದು ವಿಶ್ವಾಸಮತವನ್ನು ಸದನದ ಸದಸ್ಯರ ಮುಖಾಂತರ ಪಡೆಯತಕ್ಕಂಥ ನಿಟ್ಟಿನಲ್ಲಿ ಮಂಡನೆಯನ್ನು ಮಾಡಬೇಕಾದ್ರೆ ಕೆಲವು ವಿಷಯಗಳನ್ನು ಈಗಾಗಲೇ ನಾನು ಪ್ರಸ್ತಾಪ ಮಾಡಿದೆ. ಒಂದು ಹಂತದಲ್ಲಿ ಕಾಂಗ್ರೆಸ್ ಪಕ್ಷದ, ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ರಾಜ್ಯದ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು